ಇನ್ನು ಕೆಂಗೇರಿಯಲ್ಲಿ ಮಹಿಳೆ ಸಾವು ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಕ್ಕಿರುವಂಥದ್ದು. ಮಹಿಳೆಯ ಶವ ಕಸದ ರಾಶಿಗೆ ಎಸೆದಿದ್ದ ಆಟೋ ಚಾಲಕ. ರಸ್ತೆ ಅಪಘಾತದಲ್ಲಿ ಗಂಭೀರ ಗಾಯಗೊಂಡಿದ್ದಂತಹ ಕೆಂಪಮ್ಮ. ಈ ಒಂದು ಕೆಂಗೇರಿಯಲ್ಲಿ ಮಹಿಳೆ ಸಾವು ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಮಹಿಳೆಯ ಶವ ಕಸದ ರಾಶಿಗೆ ಎಸೆದಿದ್ದ ಆಟೋ ಚಾಲಕ. ಇನ್ನು ರಸ್ತೆ ಅಪಘಾತದಲ್ಲಿ ಗಂಭೀರ ಗಾಯಗೊಂಡಿದ್ರು ಕೆಂಪಮ್ಮ. ತಕ್ಷಣ ಆಟೋ ಚಾಲಕ ಆಸ್ಪತ್ರೆಗೆ ಕರೆದೊಯ್ಯುವುದಾಗಿ ಹೇಳಿದ್ದ. ಆದರೆ ಆಸ್ಪತ್ರೆಗೆ ಕರೆದೊಯ್ಯುವುದಾಗಿ ಹೇಳಿ ಕಸಕ್ಕೆ ಎಸೆದಿದ್ದ ಚಾಲಕ ಅನ್ನುವಂಥದ್ದು ಈಗ ಕೇಳಿ ಬಂದಿರುವಂಥದ್ದು. ಭಾನುವಾರ ರಾತ್ರಿ ಕೆಂಪಮ್ಮ ರಸ್ತೆ ದಾಟ್ತಿದ್ದಂತಹ ಸಂದರ್ಭದಲ್ಲಿ ಆಟೋ ಡಿಕ್ಕಿ ಹೊಡೆದಿತ್ತು. ಕೆಂಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಪ್ರಕರಣ ಇದು. ಕೆಂಪಮ್ಮ 50 ವರ್ಷದ ಕೆಂಪಮ್ಮ ಎಂಬುವವರ ಮೃತದೇಹವು ಈಗಾಗಲೇ ಪತ್ತೆಯಾಗಿತ್ತು. ಇನ್ನು ಕೆಂಪಮ್ಮ ಅವರ ಮೃತದೇಹವನ್ನು ನೋಡಿದ ನಂತರ ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಸಹಿತ ಇದನ್ನು ಒಂದು ಅನುಮಾನದ ರೀತಿಯಲ್ಲಿ ಇಟ್ಟಿದ್ದಾರೆ. ಒಂದು ಕಠಿಣವಾದಂತಹ ಒಂದು ನಿಖರವಾದಂತಹ ಕಾರಣ ಇನ್ನೂ ಎಲ್ಲೂ ಕೂಡ ಸಿಕ್ಕಿಲ್ಲ. ಆದರೆ ಆಟೋ ಚಾಲಕ ಮತ್ತು ಕೆಂಪಮ್ಮನ ಮಧ್ಯೆ ಏನೋ ಒಂದು ತಕರಾರು ಇತ್ತು. ಈ ಹಿಂದೆ ಒಂದು ದ್ವೇಷತನದಿಂದ ಈ ರೀತಿಯಾಗಿ ಮಾಡಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿಬಂದಿದೆ. ಅನುಮಾನಗಳು ಕೂಡ ವ್ಯಕ್ತವಾಗಿರುವಂಥದ್ದು. ಇನ್ನು ಪ್ರಾಥಮಿಕ ಪೊಲೀಸ್ ತನಿಖೆಯ ಪ್ರಕಾರ ಆಕೆಯ ತಲೆ ಮೇಲೆ ಮತ್ತು ದೇಹದ ಮೇಲೆ ಕೂಡ ಗಾಯಗಳ ಮಾರ್ಕ್ಗಳು ಕೂಡ ಕೇಳಿ ಬಂದಿರುವಂಥದ್ದು, ನೋಡಿ ಬಂದಿರುವಂಥದ್ದು. ಆ ಒಂದು ವಿಚಾರಕ್ಕೆ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಆ ಒಂದು ಶಂಕಿತರನ್ನು ಹುಡುಕಾಟದಲ್ಲಿ ನಡೆಸ್ತಾ ಇರುವಂಥದ್ದು. ಭಾನುವಾರ ರಾತ್ರಿ ನಡೆದಿರುವಂತಹ ಘಟನೆ ಇದು. ಆದರೆ ಸೋಮವಾರ ಬೆಳಗ್ಗೆ ಕಸದ ರಾಶಿ ಹತ್ರ ಮೃತದೇಹ ಪತ್ತೆಯಾಗಿದೆ. ಅಲ್ಲಿ ಓಡಾಡ್ತಾ ಇದ್ದಂತಹ ಸಾರ್ವಜನಿಕರು ಇದನ್ನು ನೋಡಿ ಗಮನಿಸಿ ಯಾರೋ ಒಂದು ಮಹಿಳೆ ಈ ರೀತಿಯಾಗಿ ಮೃತದೇಹ ಬಿದ್ದಿರುವಂಥದ್ದನ್ನು ನೋಡಿ ತಕ್ಷಣ ಆ ಒಂದು ಏರಿಯಾದ ಪೊಲೀಸ್ ಠಾಣೆಗೆ ಈ ರೀತಿಯಾದಂತಹ ಮಾಹಿತಿಯನ್ನು ಹಂಚಿಕೊಂಡಿರುವಂಥದ್ದು. ಸ್ಥಳಕ್ಕೆ ಅದಾದ ನಂತರ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತಹ ಏನು CCTV ದೃಶ್ಯಾವಳಿಗಳನ್ನು ಎಲ್ಲವನ್ನೂ ಕೂಡ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಸದ್ಯದ ಮಟ್ಟಿಗೆ ಆ ಆಟೋ ಚಾಲಕ ತಲೆಮರೆಸಿಕೊಂಡು ಓಡಾಟವನ್ನು ನಡೆಸ್ತಾ ಇದ್ದಾನೆ. ಸೊ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಸತತವಾಗಿ ಹುಡುಕಾಟದಲ್ಲೇ ಇದ್ದಾರೆ. ಹೊಟ್ಟೆ ನೋವು, ಗ್ಯಾಸ್ ಟ್ರಬಲ್, ಆಸಿಡಿಟಿಗೆ ಚಿಂತೆ ಬೇಡ. 1 ಚಮಚ ಅಮೃತ ಬಿಂದು ಔಷಧಿ ನಿರಾಳತೆಯ ಅನುಭವ ನೀಡುತ್ತದೆ. ಅಮೃತ ಬಿಂದು, ಕೋಟ್ಯಾಂತರ ಜನರ ನೆಚ್ಚಿನ ಆಯುರ್ವೇದ ಪರಿಹಾರ.